SSLC ವಿದ್ಯಾರ್ಥಿಗಳಿಂದ ಎಕ್ಸಾಮ್ ಕೂರೋದಕ್ಕೆ ಪ್ರತಿ ವಿದ್ಯಾರ್ಥಿಗಳಿಂದ 50 ರೂಪಾಯಿ ವಸೂಲಿ ಮಾಡ್ತಾ ಇದೆ ಸರ್ಕಾರ. ಭಾಳ ಆಶ್ಚರ್ಯ ಆಗ್ತಾ ಇದೆ. ಹಾಗಿದ್ರೆ ಬೊಕ್ಕಸ ಖಾಲಿ ಆಯ್ತಾ? ಮಕ್ಕಳಿಂದ ವಸೂಲಿಗೆ ಇಳಿದಿದೆಯಾ ರಾಜ್ಯ ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ? ಹಾಗಿದ್ರೆ SSLC ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲು ಹಣ ವಸೂಲಿ, ಪ್ರತಿ ವಿದ್ಯಾರ್ಥಿಯಿಂದ 50 ರೂಪಾಯಿ ವಸೂಲಿಗೆ ಆದೇಶ. ಹಣ ವಸೂಲಿಗೆ ಆದೇಶ ಮಾಡಿದ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಹೊರೆ ಹಾಕಲು ಸರ್ಕಾರ ಹೊರಟ ಹಾಗೆ ಕಾಣ್ತಾ ಇದೆ. ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ ಅನ್ನುವಂಥ ಸಂಶಯಗಳು ಈಗ ಬರೋದಕ್ಕೆ ಶುರುವಾಗಿದೆ. ಪ್ರತಿ ವಿದ್ಯಾರ್ಥಿಯಿಂದ 50 ರೂಪಾಯಿ ಪಡಿತಾರಂತೆ. ಯಾಕೆ? ಅದು ಕೂಡ ಆದೇಶ. ಅದು 50 ರೂಪಾಯಿ. SSLC ಪೂರ್ವ ಸಿದ್ಧತಾ ಪರೀಕ್ಷೆಗೆ ಎಲ್ಲರೂ 50 ರೂಪಾಯಿ ಕೊಡಬೇಕು ಅಂತ. ಯಾಕೆ ಆದೇಶ ಕೊಟ್ಟರು ಗೊತ್ತಿಲ್ಲ. ದುಡ್ಡಿಲ್ಲ ಅಂತ ಮಾಡಿದ್ರ? ಯಾಕಂದರೆ ಇದೆಲ್ಲ ಸರ್ಕಾರವೇ ಮಾಡುವಂಥದ್ದು. ಈ ಹಿಂದೆ ಇರಲಿಲ್ಲ. ಈಗ ಯಾವುದೋ ಸ್ಟ್ಯಾಂಪ್ಗೋ ಮತ್ತೊಂದಕ್ಕೋ 1 ರೂಪಾಯಿ ಕೊಡಿ 2 ರೂಪಾಯಿ ಕೊಡಿ ಅಂತ ಕೇಳೋದೆಲ್ಲ ನಾವು ನೋಡಿದ್ದೀವಿ. ಆದರೆ ಇದು ಒಂದು ಅನಿರೀಕ್ಷಿತ ಘಟನೆ. SSLC ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲು ಹಣ ವಸೂಲಿಯನ್ನು ಮಾಡ್ತಾ ಇದ್ದಾರೆ 50 ರೂಪಾಯಿ. ಇದರ ಬಗ್ಗೆ ಅನೇಕ ನಾಯಕರು ಈಗ ಟೀಕೆ ಮಾಡಲಿಕ್ಕೆ ಶುರು ಮಾಡಿದರೆ. HD ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಯಾಕೆ ಈ 50 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸರ್ಕಾರದ ಆದೇಶ ವಿರುದ್ಧ ಇದೀಗ HD ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕೈಯಲ್ಲಿ ಕೊಟ್ಟು 10 ಕೈಗಳಿಂದ ಕಸಿದುಕೊಳ್ತಾ ಇದೆ ಸರ್ಕಾರ. ರಾವಣನಂತೆ ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರ ಅಂತೆ. ರಾಜ್ಯ ಸರ್ಕಾರವನ್ನು ರಾವಣನಿಗೆ ಹೋಲಿಸಿದ್ದಾರೆ. ಈಗ SSLC ಮಕ್ಕಳ ಕಿಸೆಗೂ ಕೈ ಹಾಕಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಅಕ್ರಮ ಸುಲಿಗೆಯಲ್ಲಿ ಸಿದ್ಧಹಸ್ತವಾಗಿರುವ ಸರ್ಕಾರ. ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಟಾಂಟ್. ಕಾನೂನುಬದ್ಧವಾಗಿ ಲಜ್ಜೆಗೆಟ್ಟು ಸುಲಿಗೆ ಮಾಡ್ತಾ ಇದೆ. ಬಡ ಮಕ್ಕಳಿಗೆ 50 ರೂಪಾಯಿ ಖರ್ಚು ಮಾಡೋದಕ್ಕೆ ಈ ಸರ್ಕಾರದಲ್ಲಿ ಗತಿ ಇಲ್ವಾ ಅಂತೇಳಿ ಉಗ್ರವಾಗಿ ಖಂಡಿಸಿದ್ದಾರೆ. ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿಜಯ್, ಏನಿದು 50 ರೂಪಾಯಿ ಪೂರ್ವ ಸಿದ್ಧತಾ ಪರೀಕ್ಷೆಗೆ? ಯಾವುದಕ್ಕೆ ಯೂಸ್ ಮಾಡ್ತಾರೆ? ಏನಿದು? ಯಾವತ್ತಾದರೂ ಈ ಥರ ಇದೆಯಾ? ಸಾಧಾರಣವಾಗಿ ನಮ್ಮ ಕಾಲದಲ್ಲೆಲ್ಲ ಯಾವುದೋ ಒಂದು ಸ್ಟ್ಯಾಂಪ್ಗೋ ಫೋಟೋ ತೆಗಿಸಿದ್ರೆ ಒಂದು 50 ರೂಪಾಯಿ. ಆಗ 50 ರೂಪಾಯಿನ ಇರಲಿಲ್ಲ, 5 ರೂಪಾಯಿನೋ 10 ರೂಪಾಯಿನೋ ಹೇಳ್ತಾಯಿದ್ರು. ಏನಿದು? ಜಯಪ್ರಕಾಶ್, SSLC ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ಆ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಲಾಗುತ್ತೆ, ಎಲ್ಲ ಸ್ಕೂಲ್ಗಳು ಕೂಡ ಕಳಿಸಲಾಗುತ್ತೆ. ಆ ಒಂದು ಏನು ಪ್ರಿಂಟಿಂಗ್ ಖರ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವಿದ್ಯಾರ್ಥಿಯಿಂದ 50 ರೂಪಾಯಿನ ಕಲೆಕ್ಟ್ ಮಾಡಿ ಆಯಾ ಶಾಲೆ ಮುಖ್ಯ ಶಿಕ್ಷಕರು ಏನು DDPIಗೆ, ಜಿಲ್ಲಾ DDPIಗೆ ಕಳಿಸ್ಬೇಕಂತ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು, ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಪ್ರಶ್ನೆ ಬರುವಂಥದ್ದು, 50 ರೂಪಾಯಿ ಸ್ಥಿತಿಗೆ ಸರ್ಕಾರ ಬಂತ? ಸರ್ಕಾರದ ಖಜಾನೆ ಬೊಕ್ಕಸ ಖಾಲಿಯಾಗಿದೆಯಾ ಅನ್ನುವಂಥದ್ದು. ಯಾಕೆಂದ್ರೆ ಕಾರುಗಳ ಖರೀದಿಗೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ, ಕಚೇರಿ ನವೀಕರಣಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಒಂದೇ ನಿಮಿಷ. ಇದೀಗ ಕುಮಾರಸ್ವಾಮಿ ಅವರು ಫೋನದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರು ನಮಸ್ಕಾರ. 50 ರೂಪಾಯಿ ಕೂಡ ವಿದ್ಯಾರ್ಥಿಗಳಿಂದ ಪಡೀತಾ ಇದ್ದಾರೆ. ನೀವು ಒಂದು ರೀತಿಯಲ್ಲಿ ರಾವಣನಂತೆ ಕಸಿದುಕೊಳ್ಳುತ್ತಿರುವ ರಾಜ್ಯ ಸರ್ಕಾರ ಅಂತ ಹೇಳಿದ್ದೀರಿ, ಸಿದ್ಧ ಹಸ್ತವಾಗಿರುವ ಸರ್ಕಾರ ಅಂತ ಹೇಳಿದ್ದೀರಿ, ಲಜ್ಜೆಗೆಟ್ಟು ಸುಲಿಗೆ ಮಾಡ್ತಾ ಇದೆ ಅಂತ ಹೇಳಿದ್ದೀರಿ, ಬಡ ಮಕ್ಕಳಿಗೆ 50 ರೂಪಾಯಿ ಖರ್ಚು ಮಾಡುವ ಗತಿ ಇಲ್ವಾ ಅಂತ ಕೇಳಿದ್ದೀರಿ. ಏನು ಸರ್ ಇದು ನಿಜವಾಗಿ? ನೋಡಿ, ಪ್ರಥಮ ಬಾರಿಗೆ ಹಿಂದೆ ಯಾವುದೇ ಹಿಂದಿನ ಸರ್ಕಾರಗಳಲ್ಲಿ ಈ ಒಂದು ಪ್ರಿಲಿಮಿನರಿ ಎಕ್ಸಾಮ್ಗೆ ಮಕ್ಕಳ ಹತ್ರ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಿರ್ಲಿಲ್ಲ, ಕ್ವಶನ್ ಪೇಪರ್ ಮತ್ತು ಖರ್ಚು ವೆಚ್ಚಕ್ಕೆ. ಹೌದು. ಇವತ್ತು ಮೊದಲನೇ ಬಾರಿಗೆ ಈ ಸರ್ಕಾರದಲ್ಲಿ ಈಗ 26, 28 ತಾರೀಕಿಂದ ಏನು ಎಕ್ಸಾಮ್ ಇದೆ, ಆ ಪ್ರಿಲಿಮಿನರಿ ಎಕ್ಸಾಮ್ಸು, ಅದಕ್ಕೆ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ ಸರ್ಕಾರದಿಂದ. ಆ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾರು ಈ ಒಂದು ಸ್ಪರ್ಧಾತ್ಮಕ ಇದರಲ್ಲಿ ನಮ್ಮ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ ಅವರಿಂದ 50 ರೂಪಾಯಿ ದುಡ್ಡು ವಸೂಲಿ ಮಾಡಿ ಅದನ್ನ DDPIಗೆ ಕೊಡಬೇಕು ಅಂತ ಹೇಳಿ. ಈಗ ಇವತ್ತು ಒಂದು ಕಡೆ ಸರ್ಕಾರ ನಾವು ಬಡವರ ಪರವಾಗಿದ್ದೇವೆ, ನಾವು ಇಂಥ ಗ್ಯಾರಂಟಿ ಕೊಟ್ಟು ಇವತ್ತು ರಾಜ್ಯದ ಜನತೆ ಹಣವನ್ನ ಬಡವರಿಗೆ ಹಂಚಿದ್ದೇವೆ ಅಂತಕ್ಕಂಥ ಹಲವಾರು ರೀತಿಯ ಇವರ ವಿರಾವೇಶದ ಮಾತುಗಳಿದೆಯಲ್ಲ, ಏನಾದ್ರೂ ಅಲ್ಪ ಸ್ವಲ್ಪ ಕನಿಷ್ಠ ಆ ಬಡ ಮಕ್ಕಳ ಮೇಲೆ ಏನಾದ್ರೂ ಇವರಿಗೆ ಕನಿಕರ ಇದ್ರೆ ಮೊದಲೇ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಲಿಕ್ಕೆ
ಹಿಂದೆ ಮುಂದೆ ನೋಡ್ತಾರೆ, ಹೌದು, ಸರಿಯಾದ ರೀತಿಯ ಒಂದು ಶಿಕ್ಷಣ ಇಲ್ಲ ಅಂತ ಹೇಳಿ. ಇವತ್ತು ಈ ರೀತಿ ಸರ್ಕಾರವೇ ಇವತ್ತು ಆ ಬಡ ಮಕ್ಕಳಿಂದ 50 ರೂಪಾಯಿನ ಸಂಗ್ರಹ ಮಾಡಿ ಅಂತ ಹೇಳಿದ್ರೆ, ಇವತ್ತು ಒಂದ್ ಕಡೆ ಬರಗಾಲ, ಇವತ್ತು ರೈತರ ಪರಿಸ್ಥಿತಿಗಳು ಏನಿದೆ, ಬೆಳಗ್ಗೆ ಬಂದು ಯಾಕಂದ್ರೆ ನಾಯಕರುಗಳ ಮನೆ ಮುಂದೆ ಇಂಥ ಬಡವರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ನನಗದರ ಪ್ರತಿನಿತ್ಯದ ನಿಜವಾದ ಚಿತ್ರಣ ಕಾಣ್ತೀನಿ. ಅದ್ರ ಮೇಲೆ ನಾನು ಇವ್ರ ಬಗ್ಗೆ ಮಾತನಾಡೋದು. ಇವತ್ತು ಇಂಥ ಪರಿಸ್ಥಿತಿ ಇಲ್ಲ, 50 ರೂಪಾಯಿನ ಇವ್ರದ್ದು ವಸೂಲಿ ಮಾಡಿ ಇವತ್ತು ಎಕ್ಸಾಮ್ ನಡೆಸ್ತಕ್ಕಂಥ ದರಿದ್ರ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಅಲ್ಲ, ಈ ಫ್ರೀ ಕರೆಂಟು ಮತ್ತೆ ಫ್ರೀ ಅಕ್ಕಿಯ 175 ರೂಪಾಯಿ ಬದಲಿಗೆ ವಾಪಸ್ ತಗೋತಾ ಇದ್ದಾರೆ ಹಂಗೆ? ಇಲ್ಲ, ಅದಕ್ಕೆ ಪ್ಯಾರಲಲ್ಲಿ ಅವರಿಂದ ಕಿತ್ಕೋಬೇಕಲ್ಲ, ಇನ್ಯಾರು ಕೊಡ್ತಾರೆ ಈಗ? ಈಗ ಶ್ರೀಮಂತರ ಮಕ್ಕಳು ಇಲ್ಲೇನು ಓದಲ್ವಲ್ಲ, ಇಲ್ಲ, ಅವರೆಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ಕೋತಾರೆ. ಈಗ ಅದರಿಂದಲೇ ಹಳ್ಳಿಗಳಲ್ಲೂ ಸಹ ನಾನು ನೋಡ್ತಾ ಇದ್ದೀನಿ, ಖಾಸಗಿ ಶಾಲೆಗಳನ್ನ ಏನ್ ಪ್ರಾರಂಭ ಮಾಡಿ ಬಸ್ಗಳ ಮುಖಾಂತರ ಆ ಮಕ್ಕಳಲ್ಲಿ ಹೋಗ್ತಾ ಇದ್ದಾವೆ. ಹಳ್ಳಿನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇವತ್ತು ಮೊದಲೇ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹದಗೆಡಿಸಿದ್ದಾರೆ. ಬಸ್ಗಳ ಫೆಸಿಲಿಟೀಸ್ ಇಲ್ಲ. ಒಂದ್ ಕಡೆ ಮಕ್ಕಳಿಗೆ ಎಂತದೋ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಪ್ರಯಾಣಕ್ಕೆ ನಾವು ಇದು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇವತ್ತು ಸ್ಕೂಲ್ ಮಕ್ಕಳು ಶಾಲೆ ಹೋಗೋ ಟೈಮ್ಗೆ ಬಸ್ ಇಲ್ಲ ಅಂತ ದಿನ ಕಣ್ಣಲ್ಲಿ ಇರಾಗ್ತವೆ, ಕೂಗಾಡ್ತಾರೆ ಎಲ್ಲರ ಮೇಲೆ. ಇದೊಂದು ಸರ್ಕಾರ ಅಂತ ಕರೀತೀರಾ? ನಾಚಿಕೆ ಆಗಬೇಕು ಇವರಿಗೆ, ನನ್ನ ಅಭಿಪ್ರಾಯದ. ನಿಮ್ಮ ಟ್ವೀಟ್ ಎಲ್ಲ ಆದ ನಂತರ ಸ್ವಲ್ಪ ಬಿಸಿ ಮುಟ್ಬಹುದಾ ಸರ್ಕಾರಕ್ಕೆ? ವಾಪಸ್ ನೋಡೋಣ ಏನ್ ಮಾಡ್ತಾರೆ. ಅದಕ್ಕೆ ನಾನು ಬೆಳಗ್ಗೆ ನನಗೆ ವಿಷಯ ಮಾಹಿತಿ ಗೊತ್ತಾಗ್ತಿದ್ದಾಗೇನೆ ಟ್ವೀಟ್ ಮಾಡಿದೆ. ಎಸ್ ಸರ್, ಸ್ವಲ್ಪ ಇವ್ರ ಬುದ್ಧಿ ತಿಳ್ಕೊಳ್ಳಿ ಅಂತ ಹೇಳಿ. ನೋಡೋಣ ಏನ್ ಮಾಡ್ತಾರೆ. ಈಗ ನಿಮ್ಮ ಚಾನೆಲ್ ನಲ್ಲಿ ಏನು ಇದ್ರ ಬಗ್ಗೆ ಈಗ ಸರ್ಕಾರದ ಕಿವಿ ಹಿಂಡ್ತಕ್ಕಂಥ ಕೆಲಸಕ್ಕೆ ನೀವೇನು ಈಗಾಗಲೇ ಒಂದು ಸುಮಾರು ಬಹುಶಃ 2 ಗಂಟೆಯಿಂದ ಶುರು ಮಾಡಿದ್ದೀರಿ ಇದು ಅಭಿಯಾನ. ನಿಮ್ಮ ಅಭಿಯಾನದಿಂದಲಾದ್ರೂ ಸರಿ ಆಯ್ತಾ? ನಮ್ದು ಮನೆ ಅಂತವ್ರಿಗೆ ಭಯ ಇದ್ದೀರೋ ಗೊತ್ತಿಲ್ಲ. ನಿಮ್ ಚಾನೆಲ್ ನ ಅಭಿಯಾನದಿಂದಾದ್ರೂ ಭಯ ಹುಟ್ಟಿ ಆ ಆರ್ಡರ್ನ ವಾಪಸ್ ತಗೊಳ್ತಾರ ನೋಡೋಣಂತೆ. ಆಗ್ಲಿ ಸರ್. ಆಗ ನಿಮ್ಮ ಹತ್ರ ಫೋನ್ ಮಾಡಿ ನಮ್ಮ ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಆಯ್ತು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತು ಒಂದು ಭಾಳ ಸ್ಪಷ್ಟ. ಯಾವುದೇ ಶ್ರೀಮಂತರ ಮಕ್ಕಳಲ್ಲ 50 ರೂಪಾಯಿ ಅಂದರೆ. ನೀವು ಕೇಳ್ಬೋದು 50 ರೂಪಾಯಿ ಹಾಗಿದ್ರೆ 5 kg ಅಕ್ಕಿ 175 ರೂಪಾಯಿ ದೊಡ್ಡ ವಿಷಯನಾ? ಈಗ 10 kg ಅಕ್ಕಿ ಕೊಡ್ತೇನೆ ಅಂತೇಳಿ 5 kg ಕೊಟ್ಟರು, ಅದರ ಬದಲಿಗೆ ಉಳಿದ 5 kgಗೆ 175 ರೂಪಾಯಿ ಕೊಡ್ತಾ ಇದ್ದಾರೆ. 4 ಮಕ್ಕಳು ಒಂದು ಶಾಲೆಗೆ ಹೋಗುವಂಥ ಮಕ್ಕಳಿದ್ರೆ 200 ರೂಪಾಯಿ ಆಯಿತು. 500 ರೂಪಾಯಿ ಅದು ಕೂಡ ಏನಪ್ಪ ಇಂಥ ಒಂದು ಅಧೋಗತಿಗೆ ಬಂದಿದೆಯಾ? ಇಷ್ಟೆಲ್ಲ ಕೊಟ್ಬಿಟ್ಟು ಯಾಕೆ ಬೇಕು ಅಂತ, ಇಷ್ಟೆಲ್ಲ ಕಷ್ಟಪಟ್ಟು ಕೊಡಬೇಕಿದೆಯಾ ಫ್ರೀ ಸರ್ವೀಸು? ಆಮೇಲೆ ಅದನ್ನು ಆಲೋಚನೆ ಮಾಡೋರು ಕೂಡ ಸಿದ್ದರಾಮಯ್ಯನವರಂಥ ಮುಖ್ಯಮಂತ್ರಿಗಳಿದ್ದಾಗ, ಯಾಕಂದರೆ ಆರ್ಥಿಕ ಶಿಸ್ತಿಗೆ ಭಾಳ ಹೆಸರುವಾಸಿ, ಟೀಕೆ ಟಿಪ್ಪಣಿಗಳು ಏನೇ ಇರಲಿ. ಅವತ್ತು ಆ ಯೋಜನೆಗಳ ಬಗ್ಗೆ, ಫ್ರೀ ಯೋಜನೆಗಳ ಬಗ್ಗೆ ಹೇಳುವಾಗಾದರೂ ಹೇಳಬೇಕಲ್ಲ. ಇದು ಸಾಧ್ಯ ಇಲ್ಲಪ್ಪ. 60,000 ಕೋಟಿ ಅಂದ್ರೇನು? 60,000 ಕೋಟಿ ಒಂದು ವರ್ಷಕ್ಕೆ ಅಂತಂದರೆ, ಈಗ ಈ ಡಿ.ಕೆ. ಸುರೇಶ್ ಅವರು ಹೇಳಿದ್ರಲ್ವಾ, ನಮಗೆ GST ವಿಚಾರದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಅಲ್ಲಿ 30,000 ಕೋಟಿ ಅನ್ಯಾಯ ಆಗ್ತಾ ಇರೋದು. ಹಾಗಿದ್ರೆ ಇದು ವರ್ಷಕ್ಕೆ 60,000 ಕೋಟಿ ಆಯಿತು, ಅದರ ಡಬಲ್ ಆಯಿತು. ಆ ಹೊರೆ ಯಾರು ಹೊರಬೇಕು? 6×5 30, 3 ಲಕ್ಷ ಕೋಟಿ ಆಗುತ್ತೆ. ಅಲ್ಲಿ GST ವಿಚಾರ ಬರೋದು 1,20,000 ಕೋಟಿ 5 ವರ್ಷಕ್ಕೆ. ಅದಕ್ಕಿಂತ ದೊಡ್ಡ ಹೊರೆ ಅಲ್ವಾ ಇದು? ನೋಡೋಣ ಏನಾಗುತ್ತೆ ಅಂತೇಳಿ.